ಚಿಂತಾಕಿ ಗ್ರಾಮದಲ್ಲಿ ಶೇಖ್ ಸಾಹೇಬ್ ಜಾತ್ರಾ ಮಹೋತ್ಸವ ಭಕ್ತಿಭಾವದಿಂದ ನೆರವೇರಿತು. ಬೀದರ ಜಿಲ್ಲೆಯ ಔರಾದ್ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿ ಪ್ರಸಿದ್ಧ ಶೇಖ್ ಸಾಹೇಬ್ ಜಾತ್ರಾ ಮಹೋತ್ಸವವು ದಿನಾಂಕ ಮಾರ್ಚ್ 20, 2026 ರಿಂದ ಆರಂಭವಾಗಿ ಭಕ್ತಿಭಾವದಿಂದ ಜರುಗಿತು. ಜಾತ್ರೆಯ ಮೊದಲ ದಿನವಾದ 20 ರಂದು ಜಂಡ ಇಳಿಸುವ ಕಾರ್ಯಕ್ರಮ ನಡೆಯಿತು. ನಂತರ 4 ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಮಾರ್ಚ್ 21, 2026 ರಂದು ಕಂದಾರಿ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದ ಬಳಿಕ ರಾತ್ರಿ ಕಂದಾರಿ ಜೆಂಡ ತಯಾರಿಸುವ ಕಾರ್ಯ ಆರಂಭವಾಯಿತು. ಮಾರ್ಚ್ 22, 2026 ರಂದು ಮುಖ್ಯವಾಗಿ 45 ಗಜದ ಜೆಂಡವನ್ನು ತಯಾರಿಸುವ ಕಾರ್ಯ ನಡೆಯಿತು. ಈ ಜೆಂಡವನ್ನು 3 ದಿನಗಳ ಕಾಲ ಶ್ರಮಪಟ್ಟು ಜಡಿಸಿ ಸಿದ್ಧಪಡಿಸಲಾಯಿತು. ಮಾರ್ಚ್ 23, 2026 ರಂದು ಚಿಂತಾಕಿ ಗ್ರಾಮಸ್ಥರು ಎಲ್ಲರೂ ಕುಲಮತ ಭೇದವಿಲ್ಲದೆ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಒಂದಾಗಿ ಸೇರಿ ಜಾತ್ರೆಯಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಊರಿನ ಪ್ರಮುಖ ಮುಖಂಡರಾದ ಶ್ರೀ ಉಮಾಕಾಂತ ನಾಗಮರ್ಪಳ್ಳಿ, ಸುರೇಖಾಂತ್ ನಾಗಮರ್ಪಳ್ಳಿ, ತರುಣ ನಾಗಮರ್ಪಳ್ಳಿ ಅವರ ನೇತೃತ್ವದಲ್ಲಿ ಜೆಂಡ ಏರಿಸುವ ಕಾರ್ಯಕ್ರಮ ಭಕ್ತಿಭಾವದಿಂದ ನೆರವೇರಿತು. ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿನ ಅನೇಕ ಹಿರಿಯರು ಮತ್ತು ಮುಖಂಡರು ಉಪಸ್ಥಿತರಿದ್ದು ಜಾತ್ರೆಯನ್ನು ಯಶಸ್ವಿಗೊಳಿಸಿದರು. ಮುಖ್ಯವಾಗಿ ಮಾತರಡ್ಡಿ ಪಟ್ನೆ, ಸೋಪನ್ ಚಿಂತಾಕಿಕರ್, ಎಪಿಎಂಸಿ ಉಪಾಧ್ಯಕ್ಷ ಈರಡ್ಡಿ ಸೊಬ್ಬ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೋವಿಂದ ಅವಳಕೊಂಡೆ, ರಮಕಾಂತ್ ಸೋನಾ, ಗೋವಿಂದರೆಡ್ಡಿ ಕಶ್ಬಿ, ಗೋವಿಂದರೆಡ್ಡಿ ಪತ್ತಲೆ, ನಾಗರೆಡ್ಡಿ ಹೆಗಡೆ, ಮಾಜಿ ಉಪಾಧ್ಯಕ್ಷ ಅನಿಲ್ ಹೋಳ್ಕರ್, ಮಾಜಿ ಸದಸ್ಯರಾದ ಕಂಟೆಪ್ಪ ಡೊಂದ್ರೆ, ಕಿಷ್ಟಪ್ಪ, ಜ್ಞಾನೇಶ್ವರ ಪೂಜಾರಿ, ನೀವರ್ತಿ ಡೊಂದ್ರೆ, ಮಾಣಿಕ್ ಚಾಂಬಳ್ಳಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಮಾರ್ಚ್ 24, 2026 ರಂದು ಮುಂಜಾನೆ ಕುಸ್ತಿ ಸ್ಪರ್ಧೆಗಳೊಂದಿಗೆ ಜಾತ್ರಾ ಮಹೋತ್ಸವ ಸಮಾಪ್ತಿಯಾಯಿತು. ಈ ಜಾತ್ರೆಯು ಗ್ರಾಮದಲ್ಲಿ ಏಕತೆ, ಸೌಹಾರ್ದತೆ ಮತ್ತು ಭಕ್ತಿ ಸಂಪ್ರದಾಯದ ಪ್ರತೀಕವಾಗಿ ಮೂಡಿಬಂದಿತು. ಎಲ್ಲಾ ವಯೋಮಾನದ ಜನರು ಒಟ್ಟಾಗಿ ಭಾಗವಹಿಸಿ ಜಾತ್ರೆಗೆ ವಿಶಿಷ್ಟ ವೈಭವವನ್ನು ತಂದರು. ವರದಿ ಉಪ್ಪೆ ನ್ಯೂಸ್. ಜಿಲ್ಲಾ ವರದಿಗಾರರು ಜೈವಂತ ಮೇತ್ರೆ. ಸಹಕಾರ ಶೇಖಪ್ಪ ಮೇತ್ರೆ. ಚಿಂತಾಕಿ ಗ್ರಾಮದಲ್ಲಿ ಬಹಳಷ್ಟು ಮಹೋತ್ಸವದಿಂದ ಜಾತ್ರೆ ಆಚರಿಸುತ್ತಿದ್ದರು. ಹಾಗೇನಾದರೂ ಇವತ್ತು ನಿನ್ನ ಬಣ್ಣ ಏನಾದರೂ 2 ದಿವಸ ಜೆಂಡ ಏರಿಸುವ ಕಾರ್ಯಕ್ರಮ ಹಾಗೂ ಜೆಂಡ ತಯಾರಿಕೆಯಾಗಿದೆ. ಇವತ್ತು ದಿವಸದಿಂದ ಏನಿದ್ರೆ ಜೆಂಡ ಏರಿಸಿದರೆ ಹಾಗೆ ನಾಳೆ ಕುಸ್ತಿ ಕಾರ್ಯಕ್ರಮದ ಇದ್ದಂತು ಇವು ಹಿರಿಯ ಮುಖಂಡರು ಹೇಳಿದ್ದಾರೆ. ಹಾಗೆ ಈಗ ನಾಳೆ ಮುಕ್ತಾಯಗೊಳ್ಳುತ್ತದೆಂದು ಹಿರಿಯ ಮುಖಂಡರು ಒಪ್ಪಿದ್ದಾರೆ. ಉಪ್ಪೆ ನ್ಯೂಸ್ 24x7 ಜಿಲ್ಲಾ ವರದಿಗಾರರು ಜೈವಂತ ಮೇತ್ರೆ, ಚಿಂತಾಕಿ. ನಾವು ಔರಾದ್ ತಾಲೂಕಿನ ಚಿಂತಾಕಿ ಗ್ರಾಮದಲ್ಲಿದ್ದೇವೆ. ಇವತ್ತಿನ ದಿವಸದಲ್ಲಿ ಶೇಖ್ ಸಾಹೇಬ್ ಜಾತ್ರೆ ಮಹೋತ್ಸವದಲ್ಲಿದ್ದೇವೆ. ಶೇಖ್ ಸಾಹೇಬ್ ಜಾತ್ರೆ ಮಹೋತ್ಸವ ಅಂದರೆ ಬಹಳಷ್ಟು ದೊಡ್ಡದು. ಅಂದ್ರೆ ಇಲ್ಲಿ 45 ಗಜ ಝೇಂಡೆ ಇರ್ತದೆ. ಆ ಝೇಂಡೆ ಏನಂದ್ರು ಊರು ಜನರೇ, ಊರು ಬೇರೆ ಊರದವ್ರು ಹಿಡಿಯಲ್ದಂಗೆ ಊರು ಜನರು ಹಿಡಿದು ಆ ಝೇಂಡಕ್ಕೆ ಮನುಷ್ಯರಿಂದ ಇದು ಮಾಡ್ತಾರೆ. ಯಾವ ಕಿರಣ್ ಇಲ್ಲ, ಯಾವ ಇದಿಲ್ಲ. ಅದರ ಬಗ್ಗೆ ಝೇಂಡೆ ಬಗ್ಗೆ ನಮ್ಮ ಶೇಖ್ ಸಾಹೇಬ್ ಜಾತ್ರೆ ಮಹೋತ್ಸವ ಬಗ್ಗೆ ಇಲ್ಲಿ ನಮ್ಮ ಊರಿನ ಯುವಕರು ಇದ್ದರು, ಅವ್ರ ಜೊತೆಯಲ್ಲಿ ಮಾತಾಡೋಣ. ಸರ್, ಇದು ಝೆಂಡೆ ಎಷ್ಟು ವರ್ಷ ಹಿಡಿದು ಇದು ಮಾಡ್ತಿದ್ರು ಸರ್? ಇದು ಸುಮಾರು ಏನ್ರ ನಾವು ನೋಡ್ಲಾ ಸಣ್ಣನ ಬಲ್ಲಿ ನೋಡ್ತೇವೆ. ಮತ್ತೆ ನಾವು ಕೇಳಿದೇವೆ ಹಿಂಗೆ 200 ವರ್ಷ ಪೈಲೆ ಹಿಂಗೆ ಆಗಿ ನೀಡ್ತದಂತ. ಡೈಲಿ ಹಿಂಗೆ ವರ್ಷಿಗೆ ಇಳಿಸೋದು ಏರ್ಸೋದು ಎಲ್ಲ ಪ್ರೋಗ್ರಾಮ್. ವರ್ಷಿಗೆ ಒಂದು 5 ದಿವಸ ಪ್ರೋಗ್ರಾಮ್ ಮಾಡ್ತಾರು.
ಫಸ್ಟ್ ದಿವಸ ಜೆಂಡಾ ಇಳಿಸೋ ಕಾರ್ಯಕ್ರಮ ಇರ್ತದೋ. ಅದಾದ್ಮೇಲೆ ಮತ್ತೆ ನೈವೇದ್ಯ ಕಂಬರಿ ಕಾರ್ಯಕ್ರಮ, ಒಂದ್ 2 ದಿವಸ ಜೆಂಡಾ ಏರ್ಸೋ ಕಾರ್ಯಕ್ರಮ ಇರ್ತದೋ. ಮತ್ತೆ ಅದಾದ್ಮೇಲೆ ಕುಸ್ತಿ ಕಾರ್ಯಕ್ರಮ. ಅದು ಆಗಿದ್ಮೇಲೆ ಸರ್ ಮತ್ತೆ ಏನಂದ್ರೆ ಈ ಜೆಂಡದ ಇದೆಯಲ್ಲ ಇಷ್ಟು ಹಗ್ಗ ಅದು ಇದಾವಲ್ರಿ, ಅವು ಯಾವಾಗ ಬಿಡ್ತಾರೆ ಸರ್? ಅವು ಇದು ಆಗಿದ್ಮೇಲೆ 15 ದಿವ್ಸಕ್ಕ ರಾಮನವಮಿ ಆ ಟೈಮ್ದಾಗ ಹಗ್ಗ ಬಿಡ್ತಾರು. ಮತ್ತೆ ಹಗ್ಗ ಎಷ್ಟು ದೊಡ್ಡ ಅಂತೀರಿ, ಒಬ್ಬೊಬ್ಬರಿಗೆ ಎಬ್ಸಲು ಮನುಷ್ಯರ್ಲಿಂದ ಮಾಡಿಂದವ, ಬಟ್ ಭಾಳ ಸ್ಟ್ರಾಂಗ್ ಅವ ಹಗ್ಗ ಇಲ್ಲ. ಇವು 4 ಕಂಚಿ ಹಚ್ಚಿ ಎಬ್ಸ್ತಾರು. ಮತ್ತೆ ಅದ್ ಕಡೆ 4 ಹಗ್ಗ ಕಟ್ತಾರು. ಅವು ಕಟ್ಟಿ ಹಳ್ಳುಗ ಸ್ಟೆಪ್ ಬೈ ಸ್ಟೆಪ್ ಟೆಕ್ನಿಕ್ಲಿಂದ ಮತ್ತೆ ಪವರ್ಲಿಂದ ಎರಡೂ ಬೇಕಿಲ್ಲ. ಟೆಕ್ನಿಕ್ ಮತ್ತು ಪವರ್ ಎರಡೂ ಯೂಸ್ ಮಾಡಿ ಏರ್ಸ್ತಾರ ಜೆಂಡಾ. ಅಂದ್ರೆ ಊರ್ ಜನರು ಎಲ್ಲರೂ ನಮ್ದು ಯಾವುದೇ ಜಾತಿ ಧರ್ಮ ಭೇದ ಭಾವ ಏನ್ ಬಿಲ್ಲ. ಎಲ್ಲಾ ಊರಿನ ಪ್ರತಿಯೊಬ್ಬರು ಜನರು ಬಂದು ಎಲ್ಲಾ ಜನರು ಸಹಾಯ ಮಾಡ್ತಾರೆ ಇಲ್ಲಿ. ಮತ್ತೆ ಬೇರೆ ಊರಿಗೆ ಯಾರಿಗೂ ಮುಟ್ಕೊಳಲ್ರಿ. ನಮ್ದು ಅಶೋಕ್ ನಗರ್ ತಾಂಡಾ ಜನರು, ನಮ್ ಚಿಂತಾಕಿ ತಾಂಡಾ ಯಾವ ಅಂಡರ್ದಾಗವ ಅವು ತಾಂಡಾ ಜನರು ಮತ್ತೆ ಚಿಂತಾಕಿ ಊರ್ದವ್ರು ಅಷ್ಟೇ ಬಂದು ಹಿಡ್ದು ಎಬ್ಸ್ತಾರ. ಅಂದ್ರೆ ಇದು ಯಾವ ಕಿರಾಣಿ ಇಲ್ಲ ಯಾವುದಿಲ್ಲ, ಖಾಲಿ ಮನುಷ್ಯರ ಪವರ್ಲಿಂದ ಎಬ್ಸ್ತಾರ. ಹಂಗೇನು ಸರ್? ಮತ್ತೆ ಸರ್ ಈಗ ನಾವು ಇಲ್ಲಿ ಇದು ಎಷ್ಟು ವರ್ಷದಿಂದ ಅಂತಂದ್ರಿ? ಅದು 200 ವರ್ಷ ಹಳೇದ ಅನ್ಸ್ತದ ನನಗೂ. 50 ವರ್ಷ ಅಂತಾರು, ಬಟ್ ಭಾಳ ಹಳೇದದ ಹಿಸ್ಟ್ರಿ ಇದ್ರದ್ದು. ನಮ್ಮ ಮುತ್ಯ ಎಲ್ಲರೂ ಹಿಂದಿನ ಹಿಡ್ದೆ ಎಬ್ಸ್ಕೋತ ಬಂದಾರ. ನಮ್ಮ ಪಪ್ಪವ್ರು ಹಿಡ್ದು ಮುತ್ಯ ಹಿಡ್ದು ಎಲ್ಲ ಹಿಂದಿನ ಜನರು ಹಿಡ್ದೆ ಎಬ್ಸ್ಕೋತ ಬಂದಿದ್ದದ. ಎಷ್ಟು ಹಾರ್ಡ್ ಅದ ನೋಡ್ರಿ. ಅಂದ್ರ ಬಿ ಯಾರಿಗೆ ಏನ್ ಪ್ರಾಬ್ಲಮ್ ಆಗಲ್ದೆ ಹೆಂಗೆ ಎಬ್ಸ್ತಾರ ನೋಡ್ರಿ. ಅಲ್ಲಿ ಕಾಣಿಸ್ಲತ್ತ ನೋಡ್ರಿ ವಿಡಿಯೋದಾಗು. ಪಾಪ ನಾನವ್ರು ಮುಂಜಾನೆ ಹಿಡಿದು ನೋಡತ್ತಿದ್ದೆವು. ಎಲ್ಲ ಹಾರ್ಡ್ ದಂಧೆಗಳೆಲ್ಲ ಮಾಡತ್ತಾರ ಮ್ಯಾಲೆ ಏರಿ. ಈಗ ಅದು ಅಷ್ಟು ಮ್ಯಾಗ ಏರಿಯಾರ ಸರ್, ಮತ್ತೆ ಅವ್ರ ಜೀವ ಇಳಿಬೇಕಾದ್ರೆ ಇಳಿಬೇಕಂದ್ರೆ ಅದೇ ದಾರ ಹಿಡ್ಕೊಂಡು ಹಳ್ಳು ಇಳಿತಾರ. ದಾರ ಹಿಡ್ಕೊಂಡು ದಾರ ಹಿಡ್ಕೊಂಡು ಇಳಿತಾರ. ಈಗ ಇದು ಎಷ್ಟು ಹೊತ್ತು ತನ ಇರ್ಬೋದ್ರಿ? ಇನ್ನೊಂದು ಅರ್ಧ ತಾಸು ಇದ್ರೆ 1 ತಾಸದಾಗ ಮುಗ್ದೈತದ. ಅದಾದ್ಮೇಲೆ ಧೂಮ್ ಧಾಮ್ಲಿಂದ ಜಾತ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತದ. ಪೂರಾ ಎಲ್ಲರೂ ಜಾತ್ರೆ ಎಲ್ಲ ಮಾಡ್ತಾರು. ನಾಳೆ ಮುಂಜಾನೆ ಕುಸ್ತಿ ಕಾರ್ಯಕ್ರಮ. ನಾಳೆ ಮುಂಜಾನೆ ಕುಸ್ತಿ ಕಾರ್ಯಕ್ರಮ. ತಮ್ಮ ಹೆಸರು ಸರ್? ನಮ್ದು ರವಿ ಅಂತ. ನಮ್ಮ ಚಿಂತಕಿ ಯುವಕರಾದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಚಾನೆಲ್ ಐತಿ, ಅವ್ರ ಜೊತೆಯಲ್ಲಿ ಮಾತಾಡೋಣ. ನಮಸ್ಕಾರ ಎಲ್ಲರಿಗೆ. ನಮ್ದು ಸ್ನೇಹಿತರ ಸಂಚಾರ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅದ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ 3 ಐಡಿಯಲ್ಲಿ ಸೇಮ್ ಅದ, ಸ್ನೇಹಿತರ ಸಂಚಾರ ಅಂತ ಹೇಳಿ. ಈಗ ನಾವು ಆಲ್ರೆಡಿ ಆಲ್ ಕರ್ನಾಟಕ 31 ಡಿಸ್ಟಿಕ್ ಎಲ್ಲ ಟ್ರಾವೆಲ್ ಮಾಡಿ ಬಂದಿದ್ದೆವು ಸೈಕಲ್ ನಲ್ಲಿ. ಈ ಚಿಂತಕಿದು ಜಾತ್ರೆದ ವಿಡಿಯೋ ಎಲ್ಲ ಅದರೊಳಗೆ ಹಾಕಿದೆವು. ನೀವು ಒಂದ್ಸರ್ತಿ ನೋಡ್ರಿ ಸ್ನೇಹಿತರ ಸಂಚಾರ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಪೋರ್ಟ್ ಮಾಡ್ರಿ. ನಮ್ ಬೀದರ್ ಜನತೆ ಮತ್ತು ಕರ್ನಾಟಕ ಜನತೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ವರದಿಗಾರರು ಜಯವಂತ್ ಮೇತ್ರೆ, ಚಿಂತಕಿ. ದರಗಾದಾಗ ಎದ್ದಿನಲ್ಲ ಕೆಳಗೆ ಹೋಗ್ರಿ. ದೊಡ್ಡ ಯಾರಿದ್ರು ಪೂರ ಮಂದಿ ಕೆಳಗೆ ಹೋಗ್ರಿ. ಹಾಕೋಬಾರಿ ಹಾಕ ಮುಂಚೂಡಿ. ವಾರವ ಯಾನ್ ಮಂದಿಯ ಚಿಂತಾಕಿದ್ರು. ಈ ವರ್ಷ ಹೇಳಕ್ಕೆ ಹತ್ಕೊಂಡು ತಮ್ಮ ಒಂದ್ ಕರ್ತಿ ಹೇಳಿದ್ರೆ ಅಂತ